ಹಿಂದೂಗಳು ಒಂದಾಗಿರಬೇಕು ಅಂತ, ಹಿಂದೂಗಳು ಒಂದಾಗಿರಬೇಕು. ಬಟ್ ಲಿಂಗಾಯತ ಧರ್ಮ, ವೀರಶೈವ ಲಿಂಗಾಯತ, ಈಗ ಹಿಂದೂ ಧರ್ಮದಿಂದ ಹೊರಗಡೆ ಹೋದರೆ ಇದು ಧರ್ಮ ಒಡೆಯೋ ಕೆಲಸ ಅಲ್ವಾ? ಇದೇ ಬಿಡ್ಬಾರ್ದು. ಈಗ ಹಿಂದೂಗಳು ಇಂದ ಇವರು ಲಿಂಗಾಯತರು ಬೇರ್ಪಟ್ಟರೆ ಅವ್ರು ನಿಮ್ಮ ವೈರಿಗಳಾಗಿದ್ದಾರ? ಧರ್ಮ ಹೊಡೆಯೋ ಕೆಲಸ ಯಾಕೆ? ಎಲ್ಲಿದೆ ಧರ್ಮ ಒಡೆಯೋದು ಅಂತಂದರೆ ನಿಮ್ಮ ಮೂಲ ತತ್ವಗಳನ್ನು ಆ ಧರ್ಮ ಒಪ್ಪೋದಿಲ್ಲ, ಸಪ್ರೇಟಾಗಿ ಹೋಗಿದೆ. ಹೊಡೆದಂಗೆ ಹೆಂಗಾಯ್ತದು? ಈಗ ಜೀಸಸ್ ಕ್ರೈಸ್ತ ಧರ್ಮ, ಈ ಕ್ರೈಸ್ತ ಧರ್ಮನ ಮಾರ್ಟಿನ್ ಲೂಥರ್ ಏನು ಹೇಳಿದ? ಅವನು ಪ್ರೊಟೆಸ್ಟ್ ಧರ್ಮಕ್ಕೆ ವಿರುದ್ಧವಾದ ಮಾತನ್ನು ಹೇಳಿದ. ಆದರೆ ಆ ಧರ್ಮ ಆಗಿ ಹೊರಟು ಹೋಯ್ತಾ? ಇಲ್ವಲ್ಲ. ಪ್ರೊಟೆಸ್ಟೆಂಟದಲ್ಲಿ ಸೆಪ್ರೇಟ್ ಭಾಗ ಆಗಿ ಉಳಿತೋದು. ಈ ಯಾರ ಜನ್ಮಭೂಮಿ, ಯಾರ ಪುಣ್ಯಭೂಮಿ, ಯಾರ ಕರ್ಮಭೂಮಿ ಈ ದೇಶದಲ್ಲಿ ಅವರೆಲ್ಲ ಹಿಂದೂಗಳು. ನಾವು ಇಲ್ಲ ಅಂತ ಹೇಳ್ತಿಲ್ಲ ರೀ. ಜೈನರು, ಸಿಖ್ಖರು, ಬೌದ್ಧರು, ಸನಾತನಿಗಳು, ಲಿಂಗಾಯತರು, ವೀರಶೈವಗಳಲ್ಲ ಅವರು. ಸಾವರ್ಕರ್ ಬುಕ್ನಲ್ಲಿ ಹಿಂದುತ್ವದಲ್ಲಿ ವೀರಶೈವರು ಎಲ್ಲೂ ಬಂದಿಲ್ಲ, ನೀವು ಹುಡುಕೊಡಿ. ಇವರು ಕೂಡ ಇದೇ ನೆಲದಲ್ಲಿ ಹುಟ್ಟಿ, ಇದೇ ನೆಲದಲ್ಲಿ ಬೆಳೆದು, ಇದೇ ನೆಲದಲ್ಲಿ ಇದ್ದುದರಿಂದ ಅವರೂ ಕೂಡ ಹಿಂದೂಗಳು. ನಾವು ರಿಜೆಕ್ಟ್ ಮಾಡಲ್ಲ ಅದನ್ನು. ಓಕೆ, ಮುಂದೆ ಏನು ಹೇಳ್ತಾರೆ? ಅವರವರ ನಂಬಿಕೆಗಳ ಅನುಕೂಲವಾಗಿ ಅವರು ತಮ್ಮ ಧರ್ಮವನ್ನು ಆಚರಿಸಲಿಕ್ಕೆ ಸ್ವತಂತ್ರರು. ಆದರೆ ಅವರ ದೇಹದಲ್ಲಿದ್ದಂಥ ರಕ್ತ, ಅವರ ಮೂಲ ಉಗಮ ಈ ಜಮೀನು. ಆದ್ದರಿಂದ ಅವರು ಇಲ್ಲಿಯವರೇ ಹಿಂದೂಗಳೇ. ಹಿಂದೂ ಈಸ್ ಎ ವೇ ಆಫ್ ಲೈಫ್, ನಾಟ್ ರಿಲಿಜನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದೇ ಅರ್ಥದಲ್ಲಿ ಮೋದಿಯವರು ಹೇಳ್ತಾ ಇದ್ದಾರೆ ತೀರ್ಥರಿಗೆ. ಅದನ್ನ ಯಾಕೆ ನೀವು ಹೇಳ್ತಾ ಇಲ್ಲ? ಓಕೆ, ಸಾವರ್ಕರ್ದು ಬುಕ್ಕಿನ ಮಹತ್ವನೇ ಇದ್ದಿರೋದು ಏನಂದರೆ ಅವರು ಜೈನರಿಗೆ, ಬುದ್ಧರಿಗೆ, ಸಿಖ್ಖರಿಗೆ, ಲಿಂಗಾಯತರಂತ ಸ್ಪೆಷಲ್ ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಲಿಂಗಾಯತರ 4 ತತ್ವಗಳನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ಬಸವಣ್ಣನವರ ಒಂದು ಚರಿತ್ರೆ ಇದೆ, ಬಸವ ಪುರಾಣ. ಅವ್ರೇನು ಹೇಳ್ತಾರೆ? ಈ ಬಸವ ಪುರಾಣ ಲಿಂಗಾಯತರಿಗೆ ಹೇಗೆ ಒಂದು ಪವಿತ್ರ ಗ್ರಂಥವೋ ಅದು ಎಲ್ಲರಿಗೂ ಹೌದು, ನಾವು ಒಪ್ತೀವಿ ಅಂತ ಹೇಳ್ತಾರೆ. ನೀವು ಓದಿ ನೋಡಿ ಅದನ್ನು. ನಾನು ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೀನಿ, ಭಾಳಷ್ಟು ಪಬ್ಲಿಷ್ ಆಗಿದೆ ಅದು. ನೀವು ಹಿಂದುತ್ವ ಬುಕ್ ಓದಿ ನನ್ನ ಕಡೆ ಇದು ಕೊಡ್ತೀನಿ, ಬೇಕು ನೀವು ನೋಡಿ, ಅದಿದೆ. ಮುಂದೆ ಏನು ಹೇಳ್ತಾರೆ? ಲಿಂಗಾಯತರು ಅಂತರ್ಜಾತಿ ವ್ಯವಹಾರ ಮಾಡ್ಕೊಳ್ತಾರೆ. ಅದನ್ನು ನಾವು ಅದಕ್ಕೆ ನಾವು ಸಹಾಯ ಮಾಡಬೇಕು. ಯಾಕೆ ಗೊತ್ತಾ? ಹಿಂದೂ ಧರ್ಮ ಚೆನ್ನಾಗಿ ಬೆಳಿಬೇಕಾಗಿತ್ತಂದರೆ ಈ ಜಾತಿ ಪದ್ಧತಿ ಹೋಗಬೇಕು. ಜಾತಿ ಪದ್ಧತಿ ಯಾವಾಗ ಹೋಗುತ್ತೆ ಅಂದರೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಹಾಕೋತ್ತೆ ಮಾಡಬೇಕು. ಕಾಸ್ಟ್ ಮ್ಯಾರೇಜನ್ನು ಸಾವರ್ಕರ್ ಅವರು ಹಿಂದುತ್ವ ಬುಕ್ಕಲ್ಲಿ ಪ್ರಚಾರ ಮಾಡಿದ್ದಾರೆ. ಮತ್ತು ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದನ್ನು ಎತ್ತಿ ಹಿಡಿದಿದ್ದಾರೆ. ಅದನ್ನು ಯಾರು ನಿಲ್ಸಾಕೆ ಹೋಗ್ತಾರೆ? ಅವರು ಹಿಂದುತ್ವದ ವೈರಿಗಳಂತ ಹೇಳಿದ್ದಾರೆ. ಸಾವರ್ಕರ್ ನಾವು ಒಪ್ತೀವಿ ಅದನ್ನು ರೀ. ಇಲ್ಲಿ ಧರ್ಮ ಹೊಡೆದು ಎಲ್ಲಿ ಬಂತು? ನಿಮ್ಮ ಒಂದು ಸೆಟ್ ಆಫ್ ಅಭಿಪ್ರಾಯಗಳಿಗೆ ನಾವು ಒಪ್ಪೋದಿಲ್ಲ, ಆದರೆ ನಿಮ್ಮ ಜೊತೆ ನಾವಿದ್ದೀವಿ. ಆಮೇಲೆ ಇಷ್ಟು ಹೇಳ್ತೀರಲ್ಲ, ಇನ್ನೊಂದು ಮಾತು ಹೇಳ್ತೀನಿ. ವಿಜಯನಗರ ಸಾಮ್ರಾಜ್ಯ ಭಾಳ ದೊಡ್ಡದಂತ ನೀವು ಹೇಳ್ತೀರಲ್ಲ, ಹಿಂದುತ್ವನ ಉಳಿಸಿದಂತ ಹೇಳ್ತೀರಲ್ಲ, ಅದರ 3 ಅರಸರು ಲಿಂಗಾಯತರಲ್ರಿ, ಅದಕ್ಕೇನು ಹೇಳ್ತೀರಿ? ಆ ಆ ಸಾಮ್ರಾಜ್ಯವನ್ನು ಕಟ್ಟಿದವರು ಸಂಗಮ ವಂಶದವರು. 150 ವರ್ಷ ರಾಜ ಆಳಿದರು. 60 ವರ್ಷ ಅದರಲ್ಲೇ 3 ದೊರೆಗಳು, ಪ್ರೌಢದೇವರಾಯ, ಮಲ್ಲಿಕಾರ್ಜುನ, ವಿರೂಪಾಕ್ಷ, ಆಗಲೇ ಹೇಳಿದ್ದೀನಿ ನಾನು. ಇವರ ಕಾಲದಲ್ಲಿ ಲಿಂಗಾಯತ ಮತ್ತೆ ಉದ್ಧಾರ ಆಗಿ ಬಂತು, ಪುನರುಜ್ಜೀವನ ಕಾಣ್ತಾರೆ. ಅವ್ರು ಲಿಂಗಾಯತ ಅಲ್ಲ ರೀ. ನೀವು ಝಾನ್ಸಿ ಲಕ್ಷ್ಮೀಬಾಯಿ ಹೆಸರು ಕೊಡ್ತೀರಿ, ಕಿತ್ತೂರು ಚೆನ್ನಮ್ಮ ಹೆಸರು. ಕಿತ್ತೂರು ಚೆನ್ನಮ್ಮ ಯಾರು? ಲಿಂಗಾಯತ ಅಲ್ವಾ? ಆಕೆ ನಾವು ಹಿಂದೂ ಧರ್ಮ ವಿರುದ್ಧ ಅಂತ ಹೇಳಿದಳ? ವೈದಿಕ ಧರ್ಮದ ಕೆಲವು ತತ್ವಗಳನ್ನ ಒಪ್ಪಲಿಕ್ಕಿಲ್ಲ, ಆದರೆ ಹಿಂದೂಗಳ ವೈರಿಗಳಲ್ಲ. ಹಿಂದೂಗಳು ಅಂದರೆ 2 ಅರ್ಥ. ಒಂದು ನ್ಯಾಷನಾಲಿಟಿ, ಒಂದು ಜಾಗ್ರಫಿ, ಒಂದು ರಿಲಿಜನ್ ಅರ್ಥದಲ್ಲಿ ನಾವು ಇರಲಿಕ್ಕಿಲ್ಲ. ಆದರೆ ನ್ಯಾಷನಾಲಿಟಿಯಲ್ಲಿ ಇದ್ದೀವಿ, ರೇಸ್ನಲ್ಲಿ ಇದ್ದೀವಿ, ಜಾಗ್ರಫಿಕಲ್ ಇದ್ದೀವಿ. ಅದನ್ನು ಯಾಕೆ ನೀವು ಒಪ್ಪೋದಿಲ್ಲ? ನಾನು ಕೇಳಿ ಪ್ರಶ್ನೆ ಅರ್ಥ ಆಯ್ತಾ? ಅದಕ್ಕೋಸ್ಕರ ಸಣ್ಣ ಯಾರು ನಾನು ಸಾವರ್ಕರ್ ಬಗ್ಗೆ ಇಷ್ಟೊಂದು ಗೌರವ ಯಾಕೆ ಹೇಳಿದೆ ನಾನು? ರಾಮಾನುಜರ ಅಯ್ಯಂಗಾರಿ ಧರ್ಮದಲ್ಲಿ ಎಷ್ಟು ಭಾಗಗಳಿದೆ, ಎಷ್ಟು ಗುಂಪುಗಳಿದೆ? 2 ಇದೆ. ಯಾರು ಆಳ್ವಾರರು? ಇವರು ಆಳ್ವಾರರು ಯಾರು? ಈ ವೈಷ್ಣವರು ಯಾರು? ಅದಕ್ಕೆ ಕರಿ ಅಯ್ಯಂಗಾರು, ಬಿಳಿ ಅಯ್ಯಂಗಾರು ಅಂತಾರೆ. ನಾಮ ಹಿಂಗೆ ಹಚ್ಕೊಳ್ತಾರೆ, ಒಬ್ಬರು ಅಡ್ಡ ಬಟ್ಟೆ ಹಚ್ಕೋತಾರೆ. ಯಾಕೆ ಬಂತು? ಇದೇ ರೀತಿ ಅಲ್ಲಿ ವೈಷಮ್ಯ ಬಂದಿರೋದು. ಏನು ವೈಷಮ್ಯ? ರಾಮಾನುಜರು ಕೆಳ ಧರ್ಮದವರನಿಗೆ ಕನ್ವರ್ಷನ್ ಕೊಟ್ಟು ಮೇಲೆ ತಂದ್ರಲ್ಲ, ನಂತರದ ಯುಗಗಳಲ್ಲಿ ಅವರನ್ನು ಹೊರಗಿಟ್ಟರು. ಅವರು ತಮಿಳು ಭಾಷೋಪಯೋಗ ಮಾಡಿದ್ರು, ಸಂಸ್ಕೃತ ಮಾಡಲಿಲ್ಲ. ಸಂಸ್ಕೃತ ಭಾಷೆಯನ್ನು ಬಳಸುವಂಥ ಕುಲಜ ಬ್ರಾಹ್ಮಣರು ಮುಖ್ಯ ಮೇಲೆ ಬಂದರು, ಅದಕ್ಕೆ ವೈಟ್ ಅಯ್ಯಂಗಾರ್ ಅಂತಾರೆ. ಆಮೇಲೆ ಯಾರು ದಲಿತರು ಬಂದು ಸೇರಿಕೊಂಡ್ರು ಅವ್ರು ಆಳ್ವಾರ ಅಂತಾರೆ. ಇವರಿಗೆ ಜಿಯರ್ ಅಂತಾರೆ, ಅವ್ರಿಗೆ ಆಳ್ವಾರ ಅಂತಾರೆ. ಈ ಜಿಯರ್ ಹೆಸರು ಕೇಳಿದ್ರಲ್ಲ? ಇದು ಯಾಕೆ ಬಂತು ಅಂದರೆ ಅದೇ ಕಾಲದಲ್ಲಿ ಮಾಡಿದ್ದೇನೆ ದೊಡ್ಡ ಪ್ರಮಾಣದಲ್ಲಿ ಬಸವಣ್ಣ ಮುಂದುವರಿಸಿ ಅದನ್ನು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ತತ್ವಕ್ಕೆ ಒಯ್ದರು. ಅವರು ಕೇವಲ ಧಾರ್ಮಿಕ ಅಷ್ಟೇ ಆಗಿದ್ದರು. ಇವ್ರಿಗೆ 3ಕ್ಕೆ ಒಯ್ದುಬಿಟ್ರು. ಆದ್ದರಿಂದ ಗೋಲ್ವಾಲ್ಕರ್ ಏನು ಹೇಳ್ತಾರೆ?
ಇದನ್ನು ಅವ್ರು ಮಾಡಿದ ದೊಡ್ಡ ಕೆಲಸ ಇದು, ಅದು ಮುಂದುವರಿಬೇಕಂತ ಹೇಳ್ತಾರೆ. ಗೋಲ್ವಾಲ್ಕರ್ ರೀ, ಲಿಂಗಾಯತರು ಹಿಂದೂಗಳೇ ಆದರೆ ಪ್ರತ್ಯೇಕ ಧರ್ಮ ಯಾಕೆ ಈಗ? ನಾವು ಧಾರ್ಮಿಕವಾಗಿ ಬೇರೆ, ರಾಜಕೀಯವಾಗಿ ಅಲ್ಲ.